ನಮಸ್ಕಾರ ಸ್ನೇಹಿತರೆ, ರಾಧೆ ರಾಧೆ. ಸಿಂಹ ರಾಶಿಯ ಸ್ನೇಹಿತರೆ, ಇಂದಿನ ಈ ವಿಡಿಯೋದ ಶೀರ್ಷಿಕೆಯೇ ಮುಖ ಕಪ್ಪಾಗಲಿದೆ. ಈ ಘಟನೆ ಹೃದಯವನ್ನೇ ನಡುಗಿಸಿಬಿಡುತ್ತದೆ. ಹೌದು ಸ್ನೇಹಿತರೆ, ಮುಂದಿನ 3 ದಿನಗಳಲ್ಲೇ ನಿಮ್ಮ ಜೀವನ ಒಂದೇ ಸಮನೆ ಬೆಳಕಿನಿಂದ ತುಂಬಿ ತುಳುಕುತ್ತದೆ. ಹೌದು ಸ್ನೇಹಿತರೆ, ನೀವು ತಪ್ಪಾಗಿ ಕೇಳಿಲ್ಲ. ಈ ವಿಡಿಯೋದಲ್ಲಿ ನಾವು ನಿಮ್ಮ ಮುಂದೆ ತರುತ್ತಿರುವ ಸತ್ಯವನ್ನು ಕೇಳಿ ನೀವು ಬೆಚ್ಚಿ ಬೀಳುವಿರಿ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋವನ್ನು ಆದಿಯಿಂದ ಕೊನೆಯವರೆಗೆ ಪೂರ್ಣ ಗಮನ ಮತ್ತು ಎಚ್ಚರಿಕೆಯಿಂದ ಖಂಡಿತವಾಗಿ ನೋಡಿ. ಈ ವಿಡಿಯೋ ನಿಮ್ಮ ಕಣ್ಣುಗಳಿಂದ ತಪ್ಪಿ ಹೋದರೆ ಮುಂದೆ ನೀವೇ ನಿಮ್ಮನ್ನು ನೀವು ದೋಷಿಸಿಕೊಳ್ಳುವಿರಿ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಯಾರ್ಯಾರು ಮಾತಾ ದುರ್ಗೆಯ ಸತ್ಯ ಮತ್ತು ನಿಷ್ಠಾವಂತ ಭಕ್ತರು ಅವರೆಲ್ಲರೂ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಪೂರ್ಣ ಭಕ್ತಿ ಮತ್ತು ಶ್ರದ್ಧೆಯಿಂದ 3 ಬಾರಿ ಜೈ ಮಾತಾದಿ ಎಂದು ಖಂಡಿತವಾಗಿ ಕಮೆಂಟ್ ಮಾಡಿ. ಇದರಿಂದ ದುರ್ಗಾ ಮಾತೆಯ ಕೃಪೆ ಮತ್ತು ಅವರ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರುತ್ತದೆ. ಇಂದು ಒಂದು ಅತ್ಯಂತ ಶಕ್ತಿಯು ಇಂತಹ ಚಮತ್ಕಾರ ಮಾಡಿ ತೋರಿಸಿದೆ. ಅದನ್ನು ಕೇಳಿ ನಿಮ್ಮ ಹೋಶನೆ ಹಾರಿ ಹೋಗುತ್ತದೆ. ಹೌದು ಸ್ನೇಹಿತರೆ, ನಿಮಗೆಲ್ಲ ಮಾಹಿತಿಗಾಗಿ ತಿಳಿಸುತ್ತಿದ್ದೇವೆ. ಒಂದು ಅತ್ಯಂತ ಪ್ರಭಾವಶಾಲಿ ಶಕ್ತಿ ಈಗ ನಿಮ್ಮ ಜೀವನದೊಂದಿಗೆ ಸಂಪೂರ್ಣವಾಗಿ ಜೋಡಿಸಲ್ಪಟ್ಟಿದೆ. ಅಥವಾ ಹೀಗೆ ತಿಳಿಯಿರಿ, ಒಬ್ಬ ದಿವ್ಯ ಸತ್ತೆ ನಿಮ್ಮ ಮೇಲೆ ಅತ್ಯಂತ ಪ್ರಸನ್ನಳಾಗಿದ್ದಾಳೆ ಮತ್ತು ನಿಮ್ಮ ಜೀವನವನ್ನು ಐಶ್ವರ್ಯದಿಂದ ತುಂಬಿ ತುಳುಕಿಸಲು ಬಯಸುತ್ತಿದ್ದಾಳೆ. ಇದು ಈ ಶಕ್ತಿಯು ಮೊದಲ ಬಾರಿಗೆ ನಿಮಗೆ ಸಹಾಯದ ಕೈ ಚಾಚಿದ್ದಲ್ಲ. ಈ ಹಿಂದೆಯೂ ಅನೇಕ ಬಾರಿ ಈ ಶಕ್ತಿಯು ನಿಮ್ಮನ್ನು ಗಂಭೀರ ಸಂಕಟಗಳಿಂದ ಹೊರತಂದಿದೆ. ಸ್ನೇಹಿತರೆ, ನಿಮಗೆ ತಿಳಿಸುತ್ತೇವೆ, ಈ ಶಕ್ತಿ ನಿಮ್ಮದೇ ಮನೆಯಲ್ಲಿದೆ. ಅವಳು ನಿಮ್ಮ ಮನೆಯ ರಕ್ಷಣೆ ಮಾಡುತ್ತಾಳೆ. ಪ್ರತಿ ಕ್ಷಣ ನಿಮ್ಮ ಸುರಕ್ಷತೆಗಾಗಿ ಎಚ್ಚರ ವಹಿಸುತ್ತಾಳೆ. ಇದನ್ನು ಕೇಳಿ ನೀವು ಆಶ್ಚರ್ಯಪಡುವಿರಿ. ಈ ಶಕ್ತಿಯೇ ಹಲವು ಬಾರಿ ನಿಮ್ಮ ಶತ್ರುಗಳಿಂದ ನಿಮ್ಮನ್ನು ರಕ್ಷಿಸಿದೆ. ನಿಮ್ಮ ಶತ್ರುಗಳು ಎಷ್ಟು ಕುತಂತ್ರಿಗಳು ಎಂದು ನಿಮಗೆ ಚೆನ್ನಾಗಿ ಗೊತ್ತು. ಅವರು ನಿರಂತರವಾಗಿ ನಿಮ್ಮನ್ನು ನಾಶ ಮಾಡಲು ಯೋಜನೆ ಹಾಕುತ್ತಾರೆ. ನಿಮಗೆ ಒಂದು ವಿಶೇಷವಾದ ಸಮಯವನ್ನು ನೆನಪಿಸುತ್ತೇವೆ. ಇಂದಿನಿಂದ ಖಂಡಿತ 3 ವರ್ಷಗಳ ಹಿಂದೆ ನಿಮ್ಮ ಜೀವನದಲ್ಲಿ ಒಂದು ಗಂಭೀರವಾದ ಸಂಕಟ ಬಂದಿತ್ತು. ನೀವು ಒಂದು ರಹಸ್ಯಮಯ ಸ್ಥಿತಿಯಲ್ಲಿ ಸಿಲುಕಿದ್ದೀರಿ. ಇಂದು ನಿಮಗೆ ಅದು ನೆನಪಿಲ್ಲದಿರಬಹುದು, ಆದರೆ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಸ್ಪಷ್ಟವಾಗಿ ಕಾಣುತ್ತದೆ. ಆ ಸಮಯದಲ್ಲಿ ಈ ಶಕ್ತಿಯೇ ನಿಮ್ಮನ್ನು ಆ ಸಂಕಟದಿಂದ ಹೊರತಂದಿತ್ತು. ಈ ಶಕ್ತಿ ಯಾವಾಗಲೂ ನಿಮ್ಮ ಹತ್ತಿರದಲ್ಲೇ ಇರುತ್ತದೆ. ನಿಮಗೆ ಹಲವು ಬಾರಿ ಕಷ್ಟಗಳಿಂದ ಮೇಲೆತ್ತಿದೆ. ನಿಮ್ಮ ಶತ್ರುಗಳನ್ನು ಸೋಲಿಸಿದೆ. ಆದರೆ ವಿಷಾದದ ಸಂಗತಿ ಏನೆಂದರೆ, ಇನ್ನು ನೀವು ಆ ಶಕ್ತಿಯನ್ನು ಕಂಡು ಹಿಡಿಯಲೇ ಇಲ್ಲ. ನೀವು ಅವಳಿಗೆ ಗೌರವ ಕೊಡಬೇಕಿತ್ತು, ಕೃತಜ್ಞತೆ ತೋರಬೇಕಿತ್ತು. ಇನ್ನು ಎಲ್ಲವೂ ಮುಗಿದಿಲ್ಲ. ಈ ದಿವ್ಯ ಶಕ್ತಿ ಇನ್ನೂ ಸಹ ನಿಮಗೆ ಬಹಳಷ್ಟು ಕೊಡಲು ಬಯಸುತ್ತಿದೆ. ಸಮಯಕ್ಕೆ ಸಂಕೇತಗಳನ್ನು ಕೊಟ್ಟಿದೆ. ಆದರೆ ದುರಾದೃಷ್ಟವಶಾತ್ ನೀವು ಆ ಸಂಕೇತಗಳನ್ನು ಅರ್ಥೈಸಿಕೊಳ್ಳುತ್ತಿಲ್ಲ. ಆದ್ದರಿಂದ ಮಡಚಿದ ಕೈಗಳೊಂದಿಗೆ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ, ಈ ವಿಡಿಯೋವನ್ನು ಒಂದು ಕ್ಷಣವೂ ಕಡೆಗಣಿಸಬೇಡಿ. ಇಂದು ಬಹಿರಂಗವಾಗುತ್ತಿರುವ ರಹಸ್ಯ ನಿಮಗೆ ಅತ್ಯಂತ ಅಗತ್ಯವಾದದ್ದು. ಯಾವ ಶಕ್ತಿ ನಿಮ್ಮನ್ನು ಪದೇ ಪದೇ ರಕ್ಷಿಸುತ್ತಿದೆ, ಯಾವ ಸಂಕೇತಗಳು ಬರುತ್ತಿವೆ, ಯಾವ ಚಿಹ್ನೆಗಳನ್ನು ಅರ್ಥೈಸಬೇಕು ಮತ್ತು ಈ ಶಕ್ತಿಯು ನಿಮ್ಮ ಜೀವನದಲ್ಲಿ ಹಣ, ಐಶ್ವರ್ಯ ಹಾಗೂ ಯಶಸ್ಸಿನ ಆಶೀರ್ವಾದವನ್ನು ಹೇಗೆ ಕೊಡಬಲ್ಲದು, ಇವೆಲ್ಲದರ ವಿವರಣೆ ಇಲ್ಲಿ ಮುಂದೆ ನಾವು ತಿಳಿದುಕೊಳ್ಳೋಣ. ಆದರೆ ಸ್ನೇಹಿತರೆ, ಅದಕ್ಕಿಂತಲೂ ಮುಖ್ಯ, ಮುಂದಿನ 5 ದಿನಗಳಲ್ಲಿ ನೀವು ಈ 2 ತಪ್ಪುಗಳನ್ನು ಎಂದಿಗೂ ಮಾಡಬಾರದು. ಹೌದು, ಈ ದಿನಗಳಲ್ಲಿ ಅಜಾಗರೂಕತೆಯಿಂದ ಈ 2 ತಪ್ಪುಗಳನ್ನು ಮಾಡಿದರೆ ಈ ಶಕ್ತಿ ನಿಮ್ಮ ಮೇಲೆ ಕೋಪಗೊಂಡು ದೂರ ಹೋಗುತ್ತದೆ ಮತ್ತು ಆಶೀರ್ವಾದ ಸಿಗುವುದೇ ಅಸಂಭವವಾಗುತ್ತದೆ.
ಈ ಸಣ್ಣ ತಪ್ಪು ನಿಮ್ಮ ಇಡೀ ಜೀವನದ ಅತಿ ದೊಡ್ಡ ತಪ್ಪಾಗಿ ಪರಿಣಮಿಸಬಹುದು. ಹೌದು, ನೀವು ಸರಿಯಾಗಿಯೇ ಕೇಳಿದ್ದೀರಿ. ಈ ಶಕ್ತಿ ನಿಮ್ಮನ್ನು ಪೂರ್ಣ ಸಂಪನ್ನರನ್ನಾಗಿ ಮಾಡಲು ಬಯಸುತ್ತಿದೆ. ನಿಮ್ಮ ಶ್ರದ್ಧೆ, ಭಕ್ತಿ ಹಾಗೂ ಕರ್ಮವನ್ನು ನೋಡಿ ಅವಳು ಅತ್ಯಂತ ಪ್ರಸನ್ನಳಾಗಿದ್ದಾಳೆ. ನಿಮ್ಮ ಜೀವನದಲ್ಲಿ ಅನೇಕ ಬಯಕೆಗಳು, ಆಸೆಗಳು, ಕನಸುಗಳಿವೆ. ಆದರೆ ಪದೇ ಪದೇ ಏನೋ ಒಂದು ಅಡೆತಡೆ ಬರುತ್ತದೆ. ಯಾವುದಾದರೂ ವಿಶೇಷ ಕೆಲಸ ಮಾಡಲು ಮುಂದಾದಾಗ ಏನೋ ಒಂದು ಕಾರಣಕ್ಕೆ ಅದು ವಿಫಲವಾಗುತ್ತದೆ. ಇದನ್ನು ಕೇಳಿ ನೀವು ಆಶ್ಚರ್ಯಪಡುವಿರಿ. ಕೆಲವು ವಿಶೇಷ ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳದಿದ್ದರೆ ಈ ಸಮಸ್ಯೆಗಳಿಂದ ನಿಮಗೆ ಎಂದಿಗೂ ಮುಕ್ತಿ ಸಿಗುವುದಿಲ್ಲ. ಆದ್ದರಿಂದ ನಿಮ್ಮ ಜೀವನದಿಂದ ಈ 2 ನಕಾರಾತ್ಮಕ ಅಭ್ಯಾಸಗಳನ್ನು ತಕ್ಷಣ ತೆಗೆದುಹಾಕಬೇಕು. ಮುಂದಿನ 5 ದಿನಗಳಲ್ಲಿ ಈ 2 ತಪ್ಪುಗಳಿಂದ ಖಂಡಿತ ದೂರವಿರಬೇಕು. ಈ ಬಿಂದುಗಳನ್ನು ವಿವರಿಸಿದಾಗ ನೀವೇ ಆಶ್ಚರ್ಯಚಕಿತರಾಗುವಿರಿ. ಸ್ನೇಹಿತರೆ, ನಿಮ್ಮ ಹಿತಕ್ಕಾಗಿಯೇ ನಾವು ನಿರಂತರವಾಗಿ ಶ್ರಮಿಸುತ್ತೇವೆ. ಪ್ರತಿ ಸಮಸ್ಯೆಗೂ ಪರಿಹಾರವನ್ನು ಹುಡುಕುತ್ತೇವೆ. ನಿಮ್ಮ ಜೀವನದ ಪ್ರತಿಯೊಂದು ಅಡೆತಡೆಯನ್ನು ತೆಗೆದುಹಾಕಲು ಪ್ರಯತ್ನಿಸುತ್ತೇವೆ. ಆದರೆ ನೀವು ಈ ಪ್ರಯತ್ನದ ಲಾಭ ಪಡೆಯದಿದ್ದರೆ ಅದರ ಜವಾಬ್ದಾರಿ ಕೇವಲ ನಿಮ್ಮದೇ ಆಗುತ್ತದೆ. ನಾವು ನಮ್ಮ ಕಡೆಯಿಂದ ಪೂರ್ಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಪ್ರತಿ ಸತ್ಯ, ಮಾಹಿತಿ ಮತ್ತು ಉಪಾಯವನ್ನು ಸಂಗ್ರಹಿಸಿ ಈ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಇಡುತ್ತೇವೆ. ಆದರೆ ನೀವು ಈ ವಿಡಿಯೋ ಕೊನೆಯವರೆಗೂ ನೋಡದಿದ್ದರೆ ನೀವೇ ಒಂದು ಅಮೂಲ್ಯವಾದ ಮಾಹಿತಿಯಿಂದ ವಂಚಿತರಾಗುವಿರಿ ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಆದ್ದರಿಂದ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಈಗ ನಿಜವಾದ ರಹಸ್ಯ ಆರಂಭವಾಗುತ್ತದೆ. ನಾವು ಮಾತನಾಡುತ್ತಿರುವ ಆ ಶಕ್ತಿ ಇಂದು ನಿಮ್ಮ ಸುತ್ತಲೂ ಇದೆ, ನಿಮ್ಮ ಮನೆಯಲ್ಲಿದೆ, ನಿಮ್ಮ ಕೋಣೆಯಲ್ಲಿದೆ, ನಿಮ್ಮೊಂದಿಗೆ ನಡೆಯುತ್ತದೆ ಮತ್ತು ನೀವು ನಿದ್ದೆ ಮಾಡುವಾಗ ನಿಮ್ಮ ತಲೆಯ ಬಳಿ ಕುಳಿತು ನಿಮ್ಮ ರಕ್ಷಣೆ ಮಾಡುತ್ತದೆ. ಇದನ್ನು ಕೇಳಿ ಅನೇಕರು ಯೋಚಿಸುತ್ತಾರೆ, ಇಷ್ಟೊಂದು ಶಕ್ತಿಶಾಲಿ ಶಕ್ತಿ ಯಾವುದು ಎಂದು. ಆದರೆ ಸತ್ಯ ಏನೆಂದರೆ ನಾವು ಮಾತನಾಡುತ್ತಿರುವ ಶಕ್ತಿ ಮಾತಾ ರಾಣಿಯ ದಿವ್ಯ ಶಕ್ತಿಯೇ ಆಗಿದೆ. ಅವಳ ಆಶೀರ್ವಾದದ ಆ ರೂಪವನ್ನು ಗುರುತಿಸಿದ ಮೇಲೆ ಬಡತನ, ದುಃಖ, ನೋವು, ತೊಂದರೆ, ಅಭಾವ, ಆರ್ಥಿಕ ತೊಂದರೆ ಇವೆಲ್ಲವೂ ಶಾಶ್ವತವಾಗಿ ನಾಶವಾಗುತ್ತವೆ. ಈ ಶಕ್ತಿಯನ್ನು ಗುರುತಿಸಲು ತಡ ಮಾಡಿದರೆ ಅವಕಾಶಗಳು ಪದೇ ಪದೇ ಬಂದರೂ ನೀವು ಅವುಗಳನ್ನು ಕಳೆದುಕೊಳ್ಳುತ್ತೀರಿ. ಈ ಶಕ್ತಿಯೇ ನಿಮ್ಮ ಜೀವನದಲ್ಲಿ ಅಕಸ್ಮಾತ್ ಚಮತ್ಕಾರ ತರುತ್ತದೆ, ಅಸಂಭವವನ್ನು ಸಂಭವವನ್ನಾಗಿ ಮಾಡುತ್ತದೆ, ಮುಚ್ಚಿದ ಬಾಗಿಲುಗಳನ್ನು ತೆರೆಯುತ್ತದೆ. ಆದರೆ ಮುಂದಿನ 5 ದಿನಗಳಲ್ಲಿ ಒಂದೇ ಒಂದು ತಪ್ಪು ಮಾಡಿದರೂ, ವಿಶೇಷವಾಗಿ ಮಾತಾ ದುರ್ಗೆಯನ್ನು ಕೋಪಗೊಳಿಸುವ ಆ 2 ತಪ್ಪುಗಳನ್ನು ಈ ಶಕ್ತಿ ನಿಮ್ಮ ಜೀವನದಿಂದ ದೂರ ಸರಿದು ಬಿಡುತ್ತದೆ. ನಂತರ ಎಷ್ಟೇ ಪ್ರಯತ್ನ ಮಾಡಿದರೂ ನಿಮ್ಮ ಅದೃಷ್ಟ ಮತ್ತೆ ಹೊಳೆಯುವುದಿಲ್ಲ. ಈಗ ನೀವು ಯೋಚನೆ ಮಾಡುತ್ತಿರಬಹುದು, ಆ 2 ತಪ್ಪುಗಳು ಯಾವ್ಯಾವು? ಈ 2 ತಪ್ಪುಗಳಿಂದಾಗಿಯೇ ನಿಮ್ಮ ಕುಂಡಲಿಯಲ್ಲಿ ಧನಯೋಗ ಇದ್ದರೂ ನಿಮ್ಮ ಜೇಬು ಖಾಲಿಯಾಗಿರುತ್ತದೆ. ಯಶಸ್ಸು ನಿಮ್ಮ ಮನೆಯ ಬಾಗಿಲಿಗೆ ಬಂದರೂ ನಿಮ್ಮವರೆಗೆ ಬರುವುದಿಲ್ಲ. ಸಂಬಂಧಗಳು ಮಾಡುವ ಮೊದಲೇ ಮುರಿದು ಬಿಡುತ್ತವೆ. ವ್ಯಾಪಾರ ಆರಂಭವಾಗುವ ಮೊದಲೇ ನಿಲ್ಲುತ್ತದೆ. ಪ್ರೇಮ ಬಂದ ಮೇಲೂ ಮುರಿದು ಬಿಡುತ್ತದೆ. ಈ ತಪ್ಪುಗಳೇ ಇಲ್ಲಿಯವರೆಗೆ ನಿಮ್ಮ ಜೀವನವನ್ನು ಹಿಂದೆ ಎಳೆದಿವೆ. ಇದೇ ಕಾರಣದಿಂದ ನಿಮ್ಮ ಅದೃಷ್ಟ ಹೊಳೆಯುತ್ತಾ ಕತ್ತಲೆಯಾಗಿ ಹೋಗಿದೆ. ಆದರೆ ದುರ್ಗಾಮಾತೆ ಈಗ ಕೊನೆಯ ಅವಕಾಶ ಕೊಡುತ್ತಿದ್ದಾರೆ. ಮುಂದಿನ 5 ದಿನಗಳಲ್ಲಿ ಈ ತಪ್ಪುಗಳಿಂದ ನೀವು ದೂರವಿದ್ದರೆ, ಯಾವುದೇ ಸಂದರ್ಭದಲ್ಲಿ ಇವುಗಳನ್ನು ಪುನರಾವರ್ತಿಸದಿದ್ದರೆ ನಂತರ ನಿಮ್ಮ ಜೀವನದಲ್ಲಿ ಚಮತ್ಕಾರಗಳ ಮಳೆಯೇ ಶುರುವಾಗುತ್ತದೆ. ಮೊದಲ ತಪ್ಪು, ಭಾವನಾತ್ಮಕವಾಗಿ ಒಡೆಯುವುದು. ಜೀವನ ಕಷ್ಟವಾದಾಗಲೆಲ್ಲ ನೀವು ಹೇಡಿತನ ಸ್ವೀಕರಿಸುತ್ತೀರಿ, ನಿರಾಶರಾಗುತ್ತೀರಿ ಮತ್ತು ನನ್ನ ಅದೃಷ್ಟ ನನ್ನ ಜೊತೆ ಇಲ್ಲ ಎಂದು ಭಾವಿಸುತ್ತೀರಿ. ಆದರೆ ನೆನಪಿಡಿ, ಮಾನವ ಸ್ವತಃ ತನ್ನ ಮನಸ್ಸನ್ನು ಬಲಪಡಿಸಿಕೊಳ್ಳದಿದ್ದರೆ ದುರ್ಗಾಮಾತೆ ಸಹಾಯ ಮಾಡುವುದಿಲ್ಲ. ಸ್ವತಃ ಹೇಡಿತನ ಸ್ವೀಕರಿಸಿದವನನ್ನು ಯಾವ ದೇವತೆಯೂ ಸಹಾಯ ಮಾಡುವುದಿಲ್ಲ. ಆದ್ದರಿಂದ ಮುಂದಿನ 5 ದಿನಗಳಲ್ಲಿ ಎಷ್ಟೇ ಕೆಟ್ಟ ಪರಿಸ್ಥಿತಿ ಬಂದರೂ
ಜನರು ಏನೇ ಹೇಳಿದರೂ, ಕುಟುಂಬದ ಸಹಕಾರ ಇಲ್ಲದಿದ್ದರೂ, ಆರ್ಥಿಕ ಸಂಕಷ್ಟ ಎಷ್ಟೇ ದೊಡ್ಡದಿದ್ದರೂ ಎಂದಿಗೂ ಹೇಡಿತನ ಸ್ವೀಕರಿಸಬೇಡಿ. ನನ್ನ ಕೈಯಲ್ಲಿ ಏನೂ ಇಲ್ಲ ಎಂದು ಎಂದಿಗೂ ಭಾವಿಸಬೇಡಿ. ಶಕ್ತಿ ಯಾವಾಗಲೂ ಆ ಶಕ್ತಿಯನ್ನು ಸ್ವೀಕರಿಸಲು ಸಿದ್ಧನಿರುವವನ ಬಳಿಗೆ ಬರುತ್ತದೆ. ಎರಡನೇ ತಪ್ಪು, ಕೋಪ ಮತ್ತು ಕಟುವಾದ ಮಾತುಗಳು. ಹಿಂದೆ ಅನೇಕ ಬಾರಿ ನಿಮ್ಮ ಕೋಪದಲ್ಲಿ ನಿಮ್ಮ ಬಾಯಿಯಿಂದ ಹೊರಡಿದ ಕಠೋರ ಶಬ್ದಗಳು ದುರ್ಗಾ ಮಾತೆಗೆ ಇಷ್ಟವಾಗಲಿಲ್ಲ. ದುಃಖ, ಕೋಪ, ನಿರಾಶೆಯಲ್ಲಿ ತಪ್ಪಾಗಿ ಮಾತನಾಡಿ ಸ್ವತಃ ಸಂಕಟವನ್ನೇ ಆಹ್ವಾನಿಸಿಕೊಂಡಿರುವಿರಿ. ಆದ್ದರಿಂದ ಮುಂದಿನ 5 ದಿನಗಳಲ್ಲಿ ಯಾರಿಗೂ ಕಟುವಾದ ಮಾತುಗಳನ್ನು ಆಡಬೇಡಿ. ಯಾರ ಬಗ್ಗೆಯೂ ಕೆಟ್ಟದನ್ನು ಯೋಚಿಸಬೇಡಿ. ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಬರಗೊಡಬೇಡಿ. ದುರ್ಗಾ ಮಾತೆಯ ಆಶೀರ್ವಾದ ಕೇವಲ ಮೃದು ಹೃದಯ ಮತ್ತು ಮಧುರವಾದ ವಾಣಿ ಉಳ್ಳವನಿಗೆ ದೊರೆಯುತ್ತದೆ. ನೆನಪಿಡಿ, ಶಬ್ದಗಳಲ್ಲಿ ಶಕ್ತಿ ಇದೆ. ಅದೇ ಶಬ್ದಗಳು ನಿಮ್ಮ ಅದೃಷ್ಟವನ್ನು ಮಾಡಬಲ್ಲವು ಮತ್ತು ಅವುಗಳೇ ಹಾಳು ಮಾಡಬಲ್ಲವು. ಸ್ನೇಹಿತರೆ, ಈಗ ಅತಿ ಮುಖ್ಯವಾದ ಮಾತು. ದುರ್ಗಾ ಮಾತೆ ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಿದ್ದಾರೆ. ನಿಮ್ಮ ಮನದ ಪ್ರತಿ ಮಾತನ್ನು ತಿಳಿದಿದ್ದಾರೆ. ನಿಮ್ಮ ಪ್ರತಿ ದುಃಖವನ್ನು ಅರಿತಿದ್ದಾರೆ. ನೀವು ನಿದ್ದೆ ಮಾಡದೆ ರಾತ್ರಿಗಳಲ್ಲಿ ಅತ್ತಿರುವುದು, ನನ್ನ ಅದೃಷ್ಟ ಯಾವಾಗ ಬದಲಾಗುತ್ತದೆ ಎಂದು ಯೋಚನೆ ಮಾಡುತ್ತಿರುವುದು, ಇವೆಲ್ಲವನ್ನು ದುರ್ಗಾ ಮಾತೆ ತಿಳಿದಿದ್ದಾರೆ. ನೀವು ಎಷ್ಟು ಬಾರಿ ದುಃಖವನ್ನು ಬಚ್ಚಿಟ್ಟು ಇತರರಿಗಾಗಿ ಸಂತೋಷದ ಮುಖ ಮಾಡಿದ್ದೀರೋ ಅದನ್ನು ಅವರು ನೋಡಿದ್ದಾರೆ. ಒಡೆದು ಸಹ ನಗುವನ್ನೇ ಇಟ್ಟುಕೊಂಡಿರುವಿರಿ, ಅದನ್ನು ಅವರು ಗಮನಿಸಿದ್ದಾರೆ. ಮಾತಾ ದುರ್ಗೆಯ ಆಶೀರ್ವಾದ ಈಗ ನಿಮ್ಮ ಜೀವನದಲ್ಲಿ ಸುರಿಯಲಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.